ಬಟ್ ಡಿಮೆನ್ಷಿಯಾನೇ ಅವಾಯ್ಡ್ ಮಾಡಬಹುದಾ ವಿತ್ ಐ ಡೋಂಟ್ ನೋ ಒಂದಷ್ಟು ಸದ್ಯಕ್ಕಿರೋ ಸ್ಟಡೀಸ್ ಅಲ್ಲಿ ಕೆಲವೊಂದ್ಸರಿ ಏನ್ ಹೇಳ್ತಾರೆ ತುಂಬಾ ಇಂಟೆಲೆಕ್ಚುಯಲ್ ಆಗಿದ್ರೆ ತುಂಬಾ ಆಕ್ಟಿವ್ ಆಗಿ ಓದ್ಕೊಂಡಿದ್ರೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತಗೊಂಡು ಎಕ್ಸರ್ಸೈಸು ಮೆಡಿಟೇಷನ್ ಎಲ್ಲ ಮಾಡ್ಕೊಂಡಿದ್ರೆ ಅದ್ರದ್ದು ಇಂಟೆನ್ಸಿಟಿ ಕಡಿಮೆ ಮಾಡ್ಕೋಬಹುದು ಇಲ್ಲ ಬರೋದನ್ನ ಕಮ್ಮಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಬಟ್ ಅದನ್ನ ಖಂಡಿತವಾಗಿ ಪ್ರಿವೆಂಟ್ ಮಾಡುವಂತ ಯಾವುದೇ ನ್ಯಾಚುರಲ್ ಮೆಥಡ್ಸ್ ಇಲ್ಲ. ಯಾಕಂದ್ರೆ ಇದರಲ್ಲೂ ಮತ್ತೆ ಜೆನೆಟಿಕ್ಸ್ ಬರುತ್ತೆ, ಇದರಲ್ಲೂ ಬೇರೆ ಬೇರೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಬರುತ್ತೆ, ಫುಡ್ ಬರುತ್ತೆ. ಸೊ ಎಲ್ಲ ಫ್ಯಾಕ್ಟರ್ಸ್ನು ಒಬ್ಬ ಮನುಷ್ಯ ಕಂಟ್ರೋಲ್ ಮಾಡೋದು ಕಷ್ಟ. ಕರೆಕ್ಟ್. ಅಂಡ್ ಈ ಹೈಯರ್ ಇನ್ಕಮ್ ಕಂಟ್ರೀಸ್ ಅಲ್ಲಿ ಡಿಮೆನ್ಷಿಯಾ ಹೆಚ್ಚು ಕಂಡು ಬರುತ್ತೆ ಡಾಕ್ಟರ್, ಯಾಕೆ? ಹೌದು, ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ ಬಟ್ ಚೆನ್ನಾಗಿ ಬರೋದು ಕಮ್ಮಿ. ಈಗ ನಾವು ಸಿಟಿಯಲ್ಲಿ ಅಷ್ಟೇ ಡಯಾಗ್ನೋಸ್ ಮಾಡ್ತಾ ಇರೋದು, ಹಳ್ಳಿಯಲ್ಲಿ ಎಲ್ಲ ಅವರೇ ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ. ಸಿಟಿಯಲ್ಲಿ ತಕ್ಷಣ ಕರ್ಕೊಂಡೋಗಿ ತೋರಿಸ್ತಾರೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಜಾಸ್ತಿ ತೋರಿಸ್ತಾರೆ. ಅಂಡ್ UK ನಲ್ಲಿ ಡಿಮೆನ್ಷಿಯಾ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂದಾಗ ಆಫ್ ಕೋರ್ಸ್ ಇಟ್ಸ್ ಅಲಾರ್ಮಿಂಗ್. ಯಾಕಂದ್ರೆ ಒಂದು ಹೌದಾ ಡಿಮೆನ್ಷಿಯಾ ಇಂದ ಡೆತ್ ಆಗಬಹುದಾ ಅನ್ನೋದು ಇಸ್ ಒನ್ ಬಿಗ್ ಕ್ವೆಶ್ಚನ್. ಅದೇನಾಗುತ್ತೆ, ಡಿಮೆನ್ಷಿಯಾ ಈಗ 100 ಜನಕ್ಕೆ ಇದೆ ಅನ್ಕೊಳ್ಳಿ, ಇನ್ನು 100 ಜನಕ್ಕೆ ಬೇರೆ ಬೇರೆ ದೈಹಿಕ ಕಾಯಿಲೆಗಳಿದೆ ಅನ್ಕೊಳ್ಳಿ. ಆ 100 ಜನ ಡಿಮೆನ್ಷಿಯಾ ಇಲ್ಲದೆ ಇರೋರು ಅವ್ರ ದೈಹಿಕ ಕಾಯಿಲೆಗಳನ್ನ ಚೆನ್ನಾಗಿ ನೋಡ್ಕೋತಾರೆ. ಅವ್ರಿಗೆ ಅರಿವು ಇರುತ್ತೆ, ಅವ್ರಿಗೊಂದು ಅಡ್ವಾಂಟೇಜ್ ಇರುತ್ತೆ, ಅವ್ರಿಗೊಂದು ಸಪೋರ್ಟ್ ಇರುತ್ತೆ. ಡಿಮೆನ್ಷಿಯಾ ಇರೋರಿಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ. ಅವ್ರನ್ನ ಅವರೇ ನೋಡಿಕೊಂಡು ಅವ್ರು ತಮ್ಮ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಮಾನಸಿಕ ಆರೋಗ್ಯನ ನೋಡ್ಕೋಬೇಕು, ದೈಹಿಕ ಆರೋಗ್ಯನ ನೋಡ್ಕೋಬೇಕು. ಬಟ್ ಅಲ್ಲಿ ಲೇಟರ್ ಸ್ಟೇಜಸಲ್ಲಿ ಅವ್ರನ್ನ ಇನ್ನೊಬ್ರು ನೋಡ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ದೇ ನೀಡ್ ಲಿಟಲ್ ಮೋರ್ ಹೆಲ್ಪ್. ಹಾಗಾಗಿ ಅವ್ರಿಗೆ ಸ್ವಲ್ಪ ಬೇಗ ಡೆಬಿಲಿಟೇಟ್ ಆಗಿ ದೇ ವಿಲ್ ಗೋ ಇನ್ ಟು ಮೋರ್ ಕಾಂಪ್ಲಿಕೇಶನ್ಸ್ ಕಂಪೇರ್ಡ್ ಟು ನಾರ್ಮಲ್ ಪೀಪಲ್ ಹೂ ಗೋ ಇನ್ ಟು ಫಿಸಿಕಲ್ ಇಲ್ನೆಸಸ್. ಎಕ್ಸಾಂಪಲ್, ಈಗ ಅವ್ರಿಗೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದರೆ ಹೀಗೆ ಮಾಡಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಇಷ್ಟ ಬಂದಿದ್ದು ಮಾಡ್ಕೊಂಡು ಇದ್ಬಿಡ್ತಾರೆ ಅಥವಾ ಮರ್ತು ಹೋಗ್ಬಿಡ್ತಾರೆ. ಹಾಗಾಗಿ ಇವರಲ್ಲಿ ಕಾಂಪ್ಲಿಕೇಶನ್ ಜಾಸ್ತಿ.